ಎಲ್ಲರಿಗೂ ನಮಸ್ಕಾರ. ನಾನು ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ ಇಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ಕ್ಲಾಸಲ್ಲಿ ಮೇ 20ರ ಪ್ರಚಲಿತ ಘಟನೆಗಳನ್ನ MCQ ಫಾರ್ಮ್ಯಾಟ್ ನಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಪ್ರಶ್ನೆಗಳನ್ನ ನೋಡ್ತಾ ಬರೋಣ. ಪ್ರಶ್ನೆ: ಆನ್ ವಿಚ್ ಡೇಟ್ ಸಿಕ್ಕಿಂ ಸೆಲೆಬ್ರೇಟೆಡ್ ಇಸ್ ಗೋಲ್ಡನ್ ಜೂಬ್ಲಿ ಆಫ್ ಸ್ಟೇಟ್ ಫುಡ್? ಸಿಕ್ಕಿಂ ತನ್ನ ರಾಜ್ಯತ್ವದ ಸುವರ್ಣ ಮಹೋತ್ಸವವನ್ನ ಯಾವ ದಿನದಂದು ಆಚರಿಸಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ. ಸರಿಯಾದಂತ ಉತ್ತರ ಮೇ 16. ಸಿಕ್ಕಿಂ ತನ್ನ 50ನೇ ರಾಜ್ಯೋತ್ಸವ ದಿನವನ್ನ ಮೇ 16, 2025 ಆಚರಣೆ ಮಾಡಿಕೊಂತು. ಈ ನಮ್ಗ್ಯಾಲ್ ರಾಜ್ಯ ವಂಶವು 17ನೆಯ ಶತಮಾನದಲ್ಲಿ ಸಿಕ್ಕಿಂ ರಾಜ್ಯವನ್ನು ಸ್ಥಾಪಿಸಿತು. ಮೇ 16, 1975 36ನೆಯ ತಿದ್ದುಪಡಿ ಕಾಯ್ದೆ ಮೂಲಕ ಸಿಕ್ಕಿಂ ಭಾರತದ 22ನೇ ರಾಜ್ಯವಾಯಿತು. ಹೌದಾ? ಈ ಸಿಕ್ಕಿಂನ ಮೊದಲ ಮುಖ್ಯಮಂತ್ರಿ ಯಾರಂದ್ರೆ ಲೆಂಡ್ ದೋರ್ಜಿ ಕಾಂಗ್ ಸರ್ಪಾರ್ ಅವರ ನೇತೃತ್ವದಲ್ಲಿ ಸಿಕ್ಕಿಂ 22ನೇ ರಾಜ್ಯವಾಯಿತು. ಹೌದಾ? ಇನ್ನು ಸಿಕ್ಕಿಂನ ಬಗ್ಗೆ ನೋಡೋದಾದ್ರೆ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಾಕ್. ರಾಜ್ಯಪಾಲರು ಶ್ರೀ ಓಂ ಪ್ರಕಾಶ್ ಮಾಥುರಾ. ಇದು ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಕಾಂಚನ್ ಜೋಂಗಾ ರಾಷ್ಟ್ರೀಯ ಉದ್ಯಾನವನವನ್ನು ಕೂಡ ನಾವು ಸಿಕ್ಕಿಂನಲ್ಲಿ ಕಾಣಬಹುದಾಗಿದೆ. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್: Recently, President Draupadi Murmu invokes which article for Governor Bill Assent power? ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ರಾಜ್ಯಪಾಲರ ಮಸೂದೆಗೆ ಯಾವ ವಿಧಿಯನ್ನ ಅಂಗೀಕರಿಸುವಂತ ಅಧಿಕಾರವನ್ನು ಕೋರಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವಿಧಿ 143. ಮೇ 13, 2025 ರಾಷ್ಟ್ರಪತಿ ಮುರ್ಮುರವರು 14 ಸಾಂವಿಧಾನಿಕ ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ಗೆ ಉಲ್ಲೇಖಿಸಿದರು. ಇಬ್ಬರು ನ್ಯಾಯಾಧೀಶರ ಪೀಠದ ತೀರ್ಪು ಏಪ್ರಿಲ್ 8, 2025 ತಮಿಳುನಾಡು ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆ ನೀಡುವುದನ್ನು ವಿಳಂಬಗೊಳಿಸುವುದನ್ನು ಅಸಂವಿಧಾನಿಕ ಎಂದು ಪರಿಗಣಿಸಿತು. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರಿಗಳು ಮತ್ತು ವಿಧಿ 143 ಅಡಿಯಲ್ಲಿ ನ್ಯಾಯಾಂಗ ಹಸ್ತಕ್ಷೇಪದ ಮಿತಿಗಳ ಬಗ್ಗೆ ದೀರ್ಘಕಾಲದ ಅಸ್ಪಷ್ಟತೆಗಳನ್ನು ಪರಿಹರಿಸಲು ಈ ಕ್ರಮವೊಂದು ಮಹತ್ವದ್ದಾಗಿರುತ್ತದೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವೆಶ್ಚನ್: India recently staged a major disaster relief exercise named Exercise Rahat in which state? ಇತ್ತೀಚೆಗೆ ಭಾರತವು ಯಾವ ರಾಜ್ಯದಲ್ಲಿ ರಾಹತ್ ವ್ಯಾಯಾಮ ಎಂಬ ಪ್ರಮುಖ ವಿಪತ್ತು ಪರಿಹಾರ ವ್ಯಾಯಾಮವನ್ನು ನಡೆಸಿತು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಆಸಾಂ. ಸರಿಯಾದಂತ ಉತ್ತರ. ಭಾರತದ ವಿಪತ್ತು ಪರಿಹಾರ ಸಾಮರ್ಥ್ಯಗಳನ್ನು ಬಲಪಡಿಸುವಂತ ಮಹತ್ವದ ಹೆಜ್ಜೆಯಾಗಿ ಭಾರತೀಯ ಸೇನೆ ಮತ್ತು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯು ದೊಡ್ಡ ಪ್ರಮಾಣದ ಜಂಟಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಸಿಮ್ಯುಲೇಷನ್ ವ್ಯಾಯಾಮ ರಾಹತ್ ಅನ್ನ ನಡೆಸಿದವು. ಆಸಾಂನಲ್ಲಿ ನಡೆದ ಈ ವ್ಯಾಯಾಮವು ಪ್ರವಾಹ ಮತ್ತು ಭೂಕಂಪಗಳಂತಹ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ವಿಶೇಷವಾಗಿ ದುರ್ಬಲ ಈಶಾನ್ಯ ಪ್ರದೇಶಗಳಲ್ಲಿ ನಾಗರಿಕ ಮತ್ತು ಮಿಲಿಟರಿ ಸಂಸ್ಥೆಗಳ ನಡುವಿನ ಸಮನ್ವಯವನ್ನ ಸುಧಾರಿಸುವ ಗುರಿಯನ್ನು ಇದು ಹೊಂದಿದೆ. ಈ ಒಂದು ವ್ಯಾಯಾಮ ಮೊದಲು ಎಲ್ಲಿ ನಡೀತಂದ್ರೆ 2016ರಲ್ಲಿ ರಾಜಸ್ಥಾನದಲ್ಲಿ ಇದನ್ನು ನಡೆಸಲಾಯಿತು. ಪ್ರಾಥಮಿಕವಾಗಿ ಇದನ್ನು ಯಾವ್ದಕ್ಕೆ ನಡೆಸಿದ್ರು ಅಂದ್ರೆ ಭೂಕಂಪ ಪ್ರಕ್ರಿಯೆಗಳಿಗಾಗಿ ಇದನ್ನು ನಡೆಸಿದರು. ಹೌದಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್: Recently, who has been appointed as the India's ambassador to Sweden? ಇತ್ತೀಚೆಗೆ ಸ್ವೀಡನ್ಗೆ ಭಾರತದ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಅನುರಾಗ ಭೂಷಣ್. ಸರಿಯಾದಂತ ಉತ್ತರ. ಮೇ 15, 2025 ವಿದೇಶಾಂಗ ಸಚಿವಾಲಯವು ಸ್ವೀಡನ್ಗೆ ಭಾರತದ ರಾಯಭಾರಿಯಾಗಿ ಅನುರಾಗ್ ಭೂಷಣ್ ರವರನ್ನ ನೇಮಕ ಮಾಡುವುದಾಗಿ ಅಧಿಕೃತವಾಗಿ ಘೋಷಿಸಿತು. ಭಾರತವು 1995 ಬ್ಯಾಚ್ನ ಅನುಭವಿ ಭಾರತೀಯ ವಿದೇಶಾಂಗ ಸೇವೆ ಅಧಿಕಾರಿಯಾಗಿರುವಂತಹ ಅನುರಾಗ್ ಭೂಷಣ್ ಅವರನ್ನ ಸ್ವೀಡನ್ ಸಾಮ್ರಾಜ್ಯದ ಮುಂದಿನ ರಾಯಭಾರಿಯಾಗಿ ನೇಮಿಸಿದೆ. IFS ಅಧಿಕಾರಿ. ಇನ್ನ ನೆಕ್ಸ್ಟ್ ಕ್ವೆಶ್ಚನ್: ನ್ಯಾಷನಲ್ ಡೆಂಗ್ಯೂ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್?
ರಾಷ್ಟ್ರೀಯ ಡೆಂಗ್ಯೂ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಮೇ 16 ಸರಿಯಾದಂತ ಉತ್ತರ. ಪ್ರತಿ ವರ್ಷ ಮೇ 16ರಂದು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತದೆ. ಜನರಲ್ಲಿ ಡೆಂಗ್ಯೂ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಒಂದು ಉಪಕ್ರಮವು ಇದಾಗಿದ್ದು, 2025ರ ರಾಷ್ಟ್ರೀಯ ಡೆಂಗ್ಯೂ ದಿನದ ಧ್ಯೇಯವಾಕ್ಯ ಮುಂಚಿತವಾಗಿ ಕಾರ್ಯನಿರ್ವಹಿಸಿ ಡೆಂಗ್ಯೂವನ್ನು ತಡೆಗಟ್ಟಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಡಿ ಆರೋಗ್ಯಕರ ಜೀವನ ಎಂಬುದು ಈ ವರ್ಷದ ಒಂದು ಧ್ಯೇಯವಾಕ್ಯ ಆಗಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಮೇ 18 ಸರಿಯಾದಂತ ಉತ್ತರ. 1983ರಲ್ಲಿ ಮೇ 18ರಂದು ವಿಶ್ವಸಂಸ್ಥೆಯು ವಸ್ತು ಸಂಗ್ರಹಾಲಯಗಳ ವಿಶೇಷತೆ ಮತ್ತು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಿಸಲು ನಿರ್ಧರಿಸಿತು. ಜನರು ವಸ್ತು ಸಂಗ್ರಹಾಲಯಗಳ ಇತಿಹಾಸ ಮತ್ತು ಅವುಗಳ ಪ್ರಾಚೀನ ಶ್ರೀಮಂತ ಸಂಪ್ರದಾಯಗಳನ್ನು ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಭೇಟಿ ನೀಡಬೇಕು ಎಂಬುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಇನ್ನು ಈ ವರ್ಷದ ಥೀಮ್ ಏನೆಂದ್ರೆ ವೇಗವಾಗಿ ಬದಲಾಗುತ್ತಿರುವ ಸಮುದಾಯಗಳಲ್ಲಿ ವಸ್ತು ಸಂಗ್ರಹಾಲಯಗಳ ಭವಿಷ್ಯ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ವಿಶ್ವ ಏಡ್ಸ್ ಲಸಿಕೆಯ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಮೇ 18 ಸರಿಯಾದಂತ ಉತ್ತರ. HIV ಲಸಿಕೆ ಜಾಗೃತಿ ದಿನ ಎಂದು ಕರೆಯಲ್ಪಡುವ ವಿಶ್ವ ಏಡ್ಸ್ ಲಸಿಕೆ ದಿನವನ್ನ ವಾರ್ಷಿಕವಾಗಿ ಮೇ 18ರಂದು ಆಚರಿಸಲಾಗ್ತದೆ. HIV ಲಸಿಕೆಯ ವಕೀಲರು HIV ಸೋಂಕು ಮತ್ತು ಏಡ್ಸ್ ತಡೆಗಟ್ಟಲು ಲಸಿಕೆಯ ನಿರಂತರ ತುರ್ತು ಅಗತ್ಯವನ್ನ ಉತ್ತೇಜಿಸುವ ಮೂಲಕ ಈ ದಿನವನ್ನು ಆಚರಿಸುತ್ತಾರೆ. ನೆಕ್ಸ್ಟ್ ಕ್ವಶನ್, ರೋಹಿತ್ ಶರ್ಮಾ ಸ್ಟ್ಯಾಂಡ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಅಟ್ ವಿಚ್ ಸ್ಟೇಡಿಯಂ? ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅನ್ನ ಯಾವ ಕ್ರೀಡಾಂಗಣದಲ್ಲಿ ಉದ್ಘಾಟಿಸಲಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವಾಂಖೇಡೆ ಕ್ರೀಡಾಂಗಣ. ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ MCA ವಾಂಖೇಡೆ ಕ್ರೀಡಾಂಗಣದಲ್ಲಿ ಭಾರತದ ಕ್ರಿಕೆಟ್ ಐಕಾನ್ ರೋಹಿತ್ ಶರ್ಮಾ ರವರ ಹೆಸರನ್ನು ಸ್ಟ್ಯಾಂಡ್ಗೆ ಮರುನಾಮಕರಣ ಮಾಡುವ ಮೂಲಕ ಅವರನ್ನು ಗೌರವಿಸಲು ವಿಶೇಷ ಸಮಾರಂಭವನ್ನು ಆಯೋಜಿಸಿತ್ತು. ಟೆಸ್ಟ್ ಮತ್ತು T20 ಸ್ವರೂಪಗಳಿಂದ ಇವರು ಇತ್ತೀಚೆಗೆ ನಿವೃತ್ತರಾದ ನಂತರ ಗೌರವ ಸಲ್ಲಿಸಲಾಯಿತು ಮತ್ತು ICCಯಲ್ಲಿ ಭಾರತದ ಇತ್ತೀಚಿನ ಯಶಸ್ವಿನಲ್ಲಿ ಅವರ ನಾಯಕತ್ವವನ್ನು ಗುರುತಿಸಲಾಯಿತು. ಇನ್ನು ನೆಕ್ಸ್ಟ್ ಕ್ವಶನ್, recently Padma-Shri scientist Subbanna Ayappan found that a Kaveri river is which year he was awarded with Padma-Shri? ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕೃತ ವಿಜ್ಞಾನಿ ಸುಬ್ಬಣ್ಣ ಅಯ್ಯಪ್ಪನ್ ಕಾವೇರಿ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅವರಿಗೆ ಯಾವ ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, 2022. ಭಾರತೀಯ ಮೀನುಗಾರಿಕೆ ವಿಜ್ಞಾನದ ದಂತಕಥೆ ವ್ಯಕ್ತಿ ಮತ್ತು ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನರವರು ಮೇ 10ರಂದು ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಭಾರತದ ನೀಲಿ ಕ್ರಾಂತಿಯ ಹಿಂದಿನ ಪ್ರೇರಕ ಶಕ್ತಿಯಾಗಿ ಅವರ ಅಕಾಲಿಕ ಮರಣವು ಕಳವಳವನ್ನು ಹುಟ್ಟುಹಾಕಿದೆ ಮತ್ತು CBI ತನಿಖೆಗೆ ಕರೆ ನೀಡಿದೆ. ಮೀನುಗಾರಿಕೆ ವಿಜ್ಞಾನ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳಿಗಾಗಿ ಇವರಿಗೆ 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಸ್ಟೇಟ್ ದ ಸರಸ್ವತಿ ಪುಷ್ಕರಲು ಫೆಸ್ಟಿವಲ್ ವಾಸ್ ಸ್ಟಾರ್ಟೆಡ್ ವಿಚ್ ಈಸ್ ಸೆಲೆಬ್ರೇಟೆಡ್ ಒನ್ಸ್ ಇನ್ 12 years? 12 ವರ್ಷಗಳಿಗೊಮ್ಮೆ ಆಚರಿಸಲಾಗುವಂತಹ ಸರಸ್ವತಿ ಪುಷ್ಕರಲು ಹಬ್ಬವನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ತೆಲಂಗಾಣ ಸರಿಯಾದಂತ ಉತ್ತರ. ತೆಲಂಗಾಣ ಸರಿಯಾದಂತ ಉತ್ತರ. ಇದು ಆಪ್ಷನ್ ಬಿ, ತೆಲಂಗಾಣ ಸರಿಯಾದಂತ ಉತ್ತರ ಆಗಿರ್ತದ. ತೆಲಂಗಾಣದ ಕಾಲೇಶ್ವರಂನಲ್ಲಿ 12 ದಿನಗಳ ಸರಸ್ವತಿ ಪುಷ್ಕರಲು ಉತ್ಸವವು ಪ್ರಾರಂಭವಾಗಿದೆ. ಈ ಭವ್ಯ ಧಾರ್ಮಿಕ ಕಾರ್ಯಕ್ರಮ ಪ್ರತಿ 12 ವರ್ಷಗಳಿಗೊಮ್ಮೆ ಆಚರಿಸಲಾಗ್ತದೆ.
ಇದು ಭೂಗತ ಸರಸ್ವತಿ ನದಿಗೆ ಸಮರ್ಪಿತವಾಗಿದೆ. ಈ ಪಟ್ಟಣವು ಶ್ರೀ ಕಾಲೇಶ್ವರ ಶ್ರೀ ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೆಲೆಯಾಗಿದೆ. ಇಲ್ಲಿ ಸರಸ್ವತಿ ನದಿ ಗೋದಾವರಿ ಮತ್ತು ಪ್ರಾಣಹಿತ ನದಿಗಳನ್ನು ಸಂಧಿಸುತ್ತದೆ. ಹೌದಾ? ಇನ್ನ ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.